ಯಾವುದೇ ನೋಡ್ರಿ ಬೇರೆ ಯಾವುದೇ ಹೋರಾಟ ಆದರೂ ಬೇಗನೆ ರಿಸಲ್ಟ್ ಸಿಗುತ್ತೆ. ಮೀಸಲಾತಿ ಅಂತಂದ್ರೆ ಕಬ್ಬಿಣದ ಕಡಲೆಕಾಯಿ. ಇದು ಏನೇ ಇದ್ರೂ ಸಂವಿಧಾನದ ಪರವಾಗಿ ನಡಿಬೇಕಾಗುತ್ತೆ. ಹಾಗಾಗಿ ಇಂದಿನ ಸರ್ಕಾರ ನಮಗೆ ಕೊನೆ ಗಳಿಗೆಯಲ್ಲಿ 2D ಅಂತ ಮೀಸಲಾತಿ ಕೊಟ್ಟರು, ಆದರೂ ಇಂಪ್ಲಿಮೆಂಟ್ ಆಗಿಲ್ಲ ಅದು. ಹಾಗಾಗಿ ಈ ಸರ್ಕಾರಕ್ಕೆ ಬಂದ ಮೇಲೆ ಮತ್ತು ನೀವು ನಮಗೆ ಮೀಸಲಾತಿ ಕೊಡಬೇಕು ಅಂತ ಇವರಿಗೆ ನಾವು 2 ಬಾರಿ ನಮ್ಮೆಲ್ಲ ಶಾಸಕರು ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿದ್ವಿ. ಅದು ಇವತ್ತಿನವರೆಗೆ ಮುಖ್ಯಮಂತ್ರಿಗಳು ಕಾನೂನು ತಜ್ಞರ ಸಭೆಯನ್ನು ಇದುವರೆಗೆ ಕರೆದಿಲ್ಲ. ಹಾಗಾಗಿ ಕರಿಬೇಕು ಅಂತ ನಮ್ಮೆಲ್ಲರ ಬಯಕಿದೆ. ಹಾಗಾಗಿ ನಮ್ಮೆಲ್ಲ ಶಾಸಕರು ಅಧಿವೇಶನ ಮಾತಾಡಲಿ ಅಂತೇಳಿ ನಮ್ಮೆಲ್ಲ ಶಾಸಕರ ಮನೆ ಬಾಗಿಲಿಗೆ ಹೋಗಿ ನಾವು ಪತ್ರವನ್ನು ಕೊಟ್ವಿ. ಶಾಸಕರು ನಮ್ಮ ಗುರುಗಳು ನಮ್ಮ ಮನೆ ಬಾಗಿಲಿಗೆ ಬಂದ್ರು ಅಂತ ತಿಳ್ಕೊಂಡು ಅವರು ಸಹ ಅಧಿವೇಶನ ಮಾತಾಡಲಿಕ್ಕೆ ಸ್ಪೀಕರಿಗೆ ಪತ್ರ ಕೊಟ್ಟಿದ್ರು. ಆದರೆ ಸ್ಪೀಕರು ಯಾರು ಒತ್ತಡಕ್ಕೆ ಮಾಡಿದ್ರೆ ಗೊತ್ತಿಲ್ಲ, ನಮ್ಮ ಯಾವ ಶಾಸಕರಿಗೂ ಈ ಅಧಿವೇಶನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಜನರು ಭಾಳಷ್ಟು ನಿರಾಶೆ ಹೊಂದಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಶಾಸಕರುಗಳು ಮುಖ್ಯಮಂತ್ರಿಗಳು ಒತ್ತಡ ತಂದು ಆದಷ್ಟು ಬೇಗ ಈ ಮೀಸಲಾತಿ ಕುರಿತು ಒಂದು ಸ್ಪಷ್ಟತೆಯನ್ನು ಪಡೆಯುವಂತಹ ಮತ್ತು ಮುಂದಿನ ಹೋರಾಟದ ಬಗ್ಗೆ ಗಮನ ಹರಿಸುವಂಥ ಇದರೊಳಗೆ ತಾವೆಲ್ಲ ಪ್ರಯತ್ನ ಪಡಬೇಕು. ಎಲ್ಲ ಶಾಸಕರು ತಮ್ಮ ತಮ್ಮ ಮತಕ್ಷೇತ್ರಗಳ ಕಾರ್ಯಕ್ರಮ ಕೆಲಸ ನಡೆದು ಒತ್ತಡದಲ್ಲಿದ್ದಾರೆ. ನಾವೆಲ್ಲ ಸಮಾಜ ಬಂದು ಹೊರಗಡೆ ಹೋರಾಟ ಮಾಡಕತ್ತೀವಿ. ನಮ್ಮ ಶಾಸಕರು ನಮ್ಮ ಮುಖ್ಯಮಂತ್ರಿಗಳ ಮನವೊಲಿಸಿ ಇದಕ್ಕೊಂದು ತಾರ್ಕಿಕ ಆದಂಥ ಅಂತ್ಯಕ್ಕೆ ಹೋಗುವಂಥದ್ರೊಳಗೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಪಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಹೀಗಾಗಿ ಶಾಸಕಾಂಗದ ಕೂಗಿಗೆ ಈ ಸ್ಪೀಕರ್ ಅವರು ಅಧಿವೇಶನದಲ್ಲಿ ಅವಕಾಶ ಕೊಟ್ಟಿಲ್ಲ. ಅದಕ್ಕೀಗ ನ್ಯಾಯಾಂಗದ ಕೂಗಿನ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಒಂದು ಪ್ರಯತ್ನ ಮಾಡಲಾಗ್ತಿದೆ. ಶಾಸಕಾಂಗದ ಕೂಗು ಅಧಿವೇಶನದಲ್ಲಿ ಮೊಳಗಲಿಲ್ಲ. ಅವ್ರ ಸ್ಪೀಕರ್ ಪತ್ರ ಕೊಟ್ಟಿದ್ದು ಸ್ವತಃ ನಮ್ಮ ವಿಜಯಾನಂದ್ ಅವರಾಗಿರ್ಬೋದು, ಅರವಿಂದ್ ಬೆಲ್ಲ ಎಲ್ಲರೂ ಕೂಡ ಪತ್ರ ಕೊಟ್ಟಿದ್ದು. ಆದರೆ ಸ್ಪೀಕರ್ ಅವರು ಈ ಮೂಢ ವಾಲ್ಮೀಕಿ ಸಂದರ್ಭದಲ್ಲಿ ಕೊಡಲೇ ಇಲ್ಲ. ನಮ್ಮ ಜನ ವರ್ಲ್ಡ್ ಕಪ್ ಕ್ರಿಕೆಟ್ ನೋಡ್ತಾ ಇದ್ರು, ನಮ್ಮೆಲ್ಲರೂ ಶಾಸಕರು ಮಾತಾಡ್ತಾರೆ ಗುಡುಕ್ತಾರೆ ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ರು. ಅವಕಾಶ ಕೊಟ್ಟಿಲ್ಲ. ಅದು ಎಲ್ಲೇ ಒಂದು ಕಡೆ ನಮ್ಮ ಶಾಸಕರಿಗೆ ಸ್ಪೀಕರ್ ಅವರು ಅವಮಾನ ಮಾಡ್ದಂಗಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. 20 ಜನ ಶಾಸಕರು ಪತ್ರ ಬರೆದ್ರು ಕೊಟ್ಟಿಲ್ಲ. ಅದಕ್ಕೆ ನಮ್ಮೆಲ್ಲ ಶಾಸಕರು ಈ ಆಗಿರ್ತಕ್ಕಂಥ ಅವಮಾನವನ್ನೇ ನೀವು ಸ್ವಾಭಿಮಾನ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕ್ರಿ. ಮುಖ್ಯಮಂತ್ರಿ ಅವರು ಗೊಂದಲದಾಗದಾರೆ. ಅದೆಲ್ಲ ಮುಗಿದ್ಮೇಲೆ ತಾವು ಒಂದ್ಸರಿ ಹೋಗಿ ಒತ್ತಡ ಹಾಕೋ ಪ್ರಯತ್ನವನ್ನು ಮಾಡಿರಿ. ಅದಕ್ಕೆ ನನಗೇನು ನ್ಯಾಯಾಂಗದ ವ್ಯವಸ್ಥೆ ಅಂದರೆ ನಮ್ಮ ವಕೀಲರು ಸಂಘಟನೆ ಮಾಡಕತ್ತೀನಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ವಕೀಲರಿದ್ದಾರೆ. ವಕೀಲರ ಮುಖಾಂತರವಾಗಿ ಸ್ವಲ್ಪ ಒತ್ತಡ ಹಾಕುವಂಥದ್ದು, ವಕೀಲರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ರಾಜ್ಯಾದ್ಯಂತ ಎಲ್ಲ ಪಂಚಮಸಾಲಿ ವಕೀಲರ ಸಂಘಟನೆ ಮಾಡಕತ್ತೀನಿ. ಮೊನ್ನೆ ಬೆಳಗಾವಿ ಆಯಿತು, ಅದ್ರ ನಿನ್ನೆ ಧಾರವಾಡ, ನಿನ್ನೆ ದಿವಸ ಬಿಜಾಪುರ, ಇವತ್ತು ಕೊಪ್ಪಳದಲ್ಲಿದೆ. ನಾಳೆ ನಾಡಿದ್ದು ಕೂಡಲ ಸಂಘದ ಕಾರ್ಯಕ್ರಮ ಮುಗಿದ ನಂತರ ಮತ್ತು 3ನೇ ತಾರೀಕು ಹಾವೇರಿ ಜಿಲ್ಲೆ ಇದೆ. 4ನೇ ತಾರೀಕಿನ ಇಡೀ ಬೆಳಗಾವಿ ಎಲ್ಲ ಬಾರ್ಗಳಿಗೆ ಏನು ವಕೀಲರು ಬಾರ್ ಅಸೋಸಿಯೇಷನ್ಗೆ ಹೋಗಿ ಭೇಟಿ ಕೊಡ್ತೀವಿ. 22ನೇ ತಾರೀಕು ಸೆಪ್ಟೆಂಬರ್ 22ಕ್ಕೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪಂಚಮಸಾಲಿ ವಕೀಲರ ಭಾಳ ದೊಡ್ಡ ಮಹಾಪರಿಷತ್, ನಮ್ಮದೇ ಕ್ಯಾಬಿನೆಟ್ ಅನ್ನು ಪಂಚಮಸಾಲಿ ವಕೀಲರ ಕ್ಯಾಬಿನೆಟ್ ಅಂತೇಳಿ ಒಂದು ಮಹಾಪರಿಷತ್ತಿನ ಹೆಸರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೂಲಂಕಷ ಚರ್ಚೆ ಮಾಡಿ ಕಾನೂನು ಪಂಡಿತರನ್ನೆಲ್ಲ ಕೂಡಿಸ್ಬಿಟ್ಟು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ನೀವು ಕಾನೂನು ತಜ್ಞರ ಸಭೆ ಕರಿತೀವಿ ಅಂತೇಳಿ 2 ಬಾರಿ ಮಾತು ಕೊಟ್ಟು ಮುಂದಾಕಿದ್ದೀರಿ. ಹಾಗಾಗಿ ನೀವು ಸಭೆ ಕರಿಬೇಕು. ನಮ್ಮ ಹೋರಾಟಕ್ಕೆ ನಿಮ್ಮ ಸರ್ಕಾರದ ಪೂರಕವಾದಂಥ ಪ್ರತಿಕ್ರಿಯೆ ಕೊಡಬೇಕು ಅಂತ ಒಂದು ಹೋರಾಟವನ್ನು 7ನೇ ಹೋರಾಟವನ್ನು ಇವತ್ತು ಶುರು ಮಾಡಿಲ್ಲ. ಹೋರಾಟ ಮಾತ್ರ ನಿರಂತರ. ಯಾರೇ ಮುಖ್ಯಮಂತ್ರಿ ಬರಲಿ, ಯಾರೇ ಸರ್ಕಾರ ಬರಲಿ, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ನಾವಂತೂ ಖಂಡಿತವಾಗಿ ನಿರಂತರ ಹೋರಾಟ ಜನಸಾಮಾನ್ಯರು ಕರ್ಕೊಂಡು ಹೋರಾಟ ಮಾಡುವಂಥ ಸಂಕಲ್ಪಕ್ಕೆ ನಾವು ಒಳಪಟ್ಟಿದ್ದೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.